ನಮಸ್ಕಾರ. ಸ್ಮೈಲ್ ಪ್ಲೀಸ್ ಕ್ರಿಯೇಷನ್ಸ್ ಚಾನೆಲ್ಗೆ ನಿಮ್ಮ ಸ್ವಾಗತ. ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರಕ್ಕೆ ಬರ್ತಾ ಇದೆ. ಅದಕ್ಕೆ ನಾವು ಒಂದು ಸ್ವಲ್ಪ DIY ಅಂದರೆ ನಾವೇ ಮಾಡುವಂಥದ್ದು ಕ್ಲಿಪ್ಸು ಮತ್ತು ಆಕ್ಸೆಸರೀಸು ಮತ್ತು ಇಯರಿಂಗ್ಸ್ ಎಲ್ಲ ಟ್ರೈ ಮಾಡೋಣ. ಇದು ನಾನು ಫಸ್ಟ್ ತೊಗೊಂಡಿರೋದು ಸೆಂಟರ್ ಕ್ಲಿಪ್. ಇದನ್ನು ನಾನು ಈ ಡೈರೆಕ್ಷನಲ್ಲಿ ಡೆಕೋರೇಟ್ ಮಾಡ್ತೀನಿ. ಅಂದರೆ ನಾವು ಸಾಮಾನ್ಯ ಬಲಗಡೆ ಕೈಯಿಂದ ಹಾಕ್ಕೊಂಡ್ರೆ ಎಡಗಡೆ ಕೈಯಿಂದ ಲಾಕ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಲಕ್ಷ್ಮಿ ಕಾಯಿನ್ಸನ್ನು ಈ ಡೈರೆಕ್ಷನ್ನಲ್ಲಿ ಅಂದರೆ ಈ ಥರ ಹಾಕ್ತೀನಿ. ಸೊ ಇವಾಗ ನಾನು ಈ ಪರ್ಟಿಕ್ಯುಲರ್ ಪಿನ್ನನ್ನು ಡೆಕೋರೇಟ್ ಮಾಡೋಕ್ಕೆ ಇಟ್ಕೊಂಡಿರೋದು ಸ್ವಲ್ಪ ಲಕ್ಷ್ಮಿ ಕಾಯಿನ್ಸು, ಕುಂದನ್ಸು ಮತ್ತು ಜಿರ್ಕಾನ್ ಸ್ಟೋನ್ಸು, ಮತ್ತು ಇದಕ್ಕೆ ಬೇಕಾಗಿರೋದು ಗ್ಲೂ ಮತ್ತು ಗ್ಲೂ ಪೆನ್. ಇದನ್ನು ನೋಡ್ಕೊಂಡು ಅಂಟಿಸಿ, ಯಾಕಂದರೆ ಇದರದ್ದು ಎನ್ಗ್ರೇವ್ಡ್ ಪಾರ್ಟು ಅಂದರೆ ಹೊರಗಡೆ ಎಂಬಾಸ್ ಆಗಿರೋ ಪಾರ್ಟು ಹೊರಗೆ ಬರಬೇಕು. ಇದನ್ನು ನಾನು ಆದಷ್ಟು ನನ್ನ ಕಣ್ಣು ಅಳತೆನಲ್ಲೇ ಸೆಂಟ್ರಿಗೆ ಇಡ್ತಾ ಇದ್ದೀನಿ. ಮೇ ಬಿ ಪರ್ಫೆಕ್ಟ್ ಸೆಂಟ್ರಲ್ಲಿ ಇಲ್ಲದೆ ಇರಬಹುದು. ಇದರ ಮೇಲೆ ನಾನು ಹಸಿರದ್ದು ಇಡ್ತೀನಿ. ಇದು ಸ್ವಲ್ಪ ಸ್ಟ್ರೇಟಾಗಿ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ರೆಡಿ ಆಯಿತು. ನನಗೆ ಇದಕ್ಕೆ ರೈನ್ ಸ್ಟೋನ್ಸ್ ಯೂಸ್ ಮಾಡೋ ಅವಶ್ಯಕತೆ ಬರಲಿಲ್ಲ. ಆದರೆ ನಾನು ಸ್ವಲ್ಪ ಮುತ್ತು ಮತ್ತು ಈ ಥರ ಹಾಫ್ ಮೂನ್ ಶೇಪ್ ಸ್ಟೋನ್ಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಈ ಬ್ರೋಚ್ ಪಿನ್ನನ್ನು ಡೆಕೋರೇಟ್ ಮಾಡೋದು ನೋಡೋಣ. ಸೊ ಬ್ರೋಚ್ ಪಿನ್ ನಾವು ಸಾಮಾನ್ಯ ಹಾಕ್ಕೊಳ್ಳೋದು ಐದರ್ ಈ ಥರ ಹಾರಿಜಾಂಟಲ್ ಆಗಿ ಅಥವಾ ವರ್ಟಿಕಲ್ ಹಾಕ್ಕೊಂಡಾಗ ಇದು ಮೇಲ್ಗಡೆ ಇರುತ್ತೆ. ಇವಾಗ ನಾನು ಡಿಸೈನ್ ಮಾಡ್ತಾ ಇರೋದು ವರ್ಟಿಕಲ್ ಅಲೈನ್ಮೆಂಟ್ಗೆ. ನೋಡೋಣ. ಇದಕ್ಕೂ ನಾನು ಯೂಸ್ ಮಾಡೋದು ಲಕ್ಷ್ಮಿ ಕಾಸು ಮತ್ತು ಇನ್ನು ಸ್ವಲ್ಪ ಬೇರೆ ಕುಂದನ್ ಸ್ಟೋನ್ಸು. ಸೊ ಇದರಲ್ಲಿ ಸೆಂಟ್ರಲ್ಲಿ ಹಾಕೋಣ ಒಂದು ಲಕ್ಷ್ಮಿ ಕಾಸು.
ಇದು ಒಂದು ಸಿಂಪಲ್ ಆದ ಒಂದು ಬ್ರೋಚ್ ಪಿನ್ನು ರೆಡಿ ಆಯಿತು. ಈಗ ಒಂದು ಬ್ರೇಸ್ಲೆಟ್ ಮಾಡೋಣ. ಇದಕ್ಕೆ ನಾನು ಒಂದು ಬ್ರೇಸ್ಲೆಟ್ ಚೈನ್ ಇಟ್ಕೊಂಡಿದ್ದೀನಿ, ರೆಡಿಮೇಡ್ ಚೈನು. ಇದರದ್ದು ಸ್ಲೈಡಿಂಗ್ ಚೆನ್ನಾಗಿದೆ, ಸ್ಮೂತಾಗಿದೆ. ಮತ್ತು ಇದೊಂದು ಮಧ್ಯಕ್ಕೆ ಇಟ್ಕೊಂಡಿದ್ದೀನಿ, ಬಟ್ ನಾನು ಇದಕ್ಕೆ ಈ ಹೋಲ್ ಯೂಸ್ ಮಾಡಲ್ಲ. ಇಲ್ಲಿ ಇದು ಕುಂದನ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಸೈಡಲ್ಲಿ ಇವೆರಡು ಹಾಕಿ ಬ್ರೇಸ್ಲೆಟ್ ಚೈನನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಮೊದಲನಾಗೆ ನೋಡೋಣ ನಾವು ಇದನ್ನು ಹೇಗೆ ಡೆಕೋರೇಟ್ ಮಾಡೋಣ ಅಂತ. ಸೊ ಇದಕ್ಕೂ ನಾವು ಯೂಸ್ ಮಾಡಬೇಕಾಗಿರೋದು B7000 ಗ್ಲೂನೇ, ಯಾಕಂದರೆ ಬೇರೆದು ಯಾವುದೋ ಅಷ್ಟು ನೀಟಾಗಿ ಅಂಟಲ್ಲ. ಸೊ ನಾನೀಗ ಫಸ್ಟು ಇದು ಸುತ್ತಕ್ಕೆ ಲಕ್ಷ್ಮೀ ಕಾಸು ಇಟ್ಕೊಂಡು ಬರ್ತೀನಿ. ನಾನಿದು ಜಾಸ್ತಿ ಓವರ್ಲ್ಯಾಪ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಇದು ಲಕ್ಷ್ಮೀ ಕಾಸು ಓವರ್ಲ್ಯಾಪ್ ಆಗೋದು ಅಥವಾ ದೇವ್ರದ್ದು ಒಂದರ ಮೇಲೆ ಒಂದು ಬರೋದು ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಗ್ಯಾಪ್ ಇಟ್ಕೊಂಡೇ ಇಡ್ತೀನಿ ಕಾಯಿನ್ಸನ್ನು. ಸೊ ಇದನ್ನು ನಾನು ಫೇಸಿಂಗ್ ಔಟ್ವರ್ಡ್ಸ್ ಇಡ್ತೀನಿ. ಇದನ್ನು ನೋಡ್ಕೊಳ್ಳಿ, ದಟ್ ಎಂಬಾಸ್ಡ್ ಸೈಡ್ ಹೊರಗಿರಲಿ. ಮತ್ತು ಇದು ಮಾಡಾದ್ಮೇಲೆ ಒಂದು ಸತಿ ನೀಟಾಗಿ ಪೆನ್ನಿಂದ ಪ್ರೆಸ್ ಮಾಡಿ ಇದು ಪೂರ್ತಿ ಅದಕ್ಕೆ ತಗಲಿದ್ರೆ ಅದು ನೀಟಾಗಿ ಅಂಟಿರುತ್ತೆ. ಇಲ್ಲಿ ಒಂದು ಚೂರು ಅಡ್ಜಸ್ಟ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ಕೊತಾ ಇದೆ. ಒಂದು ಚೂರು ಅಡ್ಜಸ್ಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ಫಸ್ಟು ಇದು ಗೋಲ್ಡನ್ ಪೇಂಟ್ ಮಾಡಿರೋದ್ರಿಂದ ಏನಾದರೂ ಒಂದು ಚೂರು MDF ಕಾಣಿಸ್ಕೊಂಡ್ರೂ ಅದೇನು ಆಡಾಗೆ ಕಾಣಿಸೋದಿಲ್ಲ. ಇವಾಗ ಪ್ಲೇಸ್ಮೆಂಟ್ ಈವನ್ ಅನ್ನಿಸ್ತಾ ಇದೆ. ಇಲ್ಲಿ ನಾನು ಎಲ್ಲದರ ಮಧ್ಯೆನೂ ಒಂದು ಟಿಯರ್ ಡ್ರಾಪ್ ಇಡ್ತೀನಿ, ರೆಡ್ ಕಲರ್ ಗ್ಲಾಸಿ ಟಿಯರ್ ಡ್ರಾಪ್. ಈಗ ಇದೊಂದು ಚೂರು ಡ್ರೈ ಆದಮೇಲೆ ನಾನು ನೆಕ್ಸ್ಟ್ ಸ್ಟೋನ್ಸನ್ನು ಇಡ್ತೀನಿ. ಸೊ ಈ ಅಲೈನ್ಮೆಂಟ್ ಏನಾದ್ರು ಬೇಕಂದರೆ ನಾನು ಈಗಲೇ ಮಾಡ್ಕೋಬೇಕು, ಯಾಕಂದರೆ ಅದು ಡ್ರೈ ಆದಮೇಲೆ ನನಗೇನೂ ಮಾಡೋಕ್ಕಾಗೋದಿಲ್ಲ. ಈಗ ನಾನು ಗ್ರೀನ್ 6K ಗ್ಲಾಸಿ ಐ ಕುಂದನ್ ಇಡ್ತೀನಿ. ಈಗ ನಾನು 6K ರೆಡ್ ಗ್ಲಾಸಿ ಕುಂದನ್ ಇಡ್ತಾ ಇದ್ದೀನಿ. ಇದರ ಮಧ್ಯೆ ನಾನು ರೈನ್ ಸ್ಟೋನ್ ಈಗ ಇಡ್ತಾ ಇದ್ದೀನಿ. ಮತ್ತು ಇವಾಗ ನಮ್ಮದು ಬ್ರೇಸ್ಲೆಟ್ದು ಮೇಲ್ಗಡೆ ಭಾಗ ರೆಡಿಯಾಗಿದೆ. ಇದು ಸ್ವಲ್ಪ ಒಣಗಾದ ಮೇಲೆ ನಾನು ಇದರದ್ದು ಬ್ರೇಸ್ಲೆಟ್ ಚೈನನ್ನು ಅಟ್ಯಾಚ್ ಮಾಡ್ತೀನಿ. ಈಗ ಬ್ರೇಸ್ಲೆಟ್ ಸ್ವಲ್ಪ ಒಣಗಾಗಿದೆ. ನಾನೀಗ ಐ ಪಿನ್ ಮೂಲಕ ಬ್ರೇಸ್ಲೆಟ್ ಚೈನನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಫಸ್ಟು ನಾನು ಬ್ರೇಸ್ಲೆಟ್ದು ಎಂಡ್ನ ಈ ಐ ಪಿನ್ನಾಗ ಅಟ್ಯಾಚ್ ಮಾಡಿಬಿಡ್ತೀನಿ. ಅದು ಆದಮೇಲೆ ಅದನ್ನು ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡಿ B7000 ಗ್ಲೂಯಿಂದ ಅದರ ಮೇಲೆ ಒಂದು ವ್ಯಾಕ್ಸ್ ಸ್ಟ್ರಿಪ್ ಅಂಟಿಸ್ತೀನಿ. ಈಗ ನಮ್ದು ಈ ಬ್ರೇಸ್ಲೆಟ್ಟು ರೆಡಿ ಆಯಿತು. ಈಗ ಲಕ್ಷ್ಮೀ ಕಾಸಿಂದು ರಬ್ಬರ್ ಬ್ಯಾಂಡ್ ಮಾಡೋಣ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಒಂದು ಚೆನ್ನಾಗಿರೋ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ರಬ್ಬರ್ ಬ್ಯಾಂಡು, ಮತ್ತು ಒಂದು ರಬ್ಬರ್ ಬ್ಯಾಂಡ್ ಅಟ್ಯಾಚರು, ಮತ್ತು 1 ಇಂಚ್ MDF. ಫಸ್ಟು ನಾನು ಸುತ್ತಲೂ ಲಕ್ಷ್ಮೀ ಕಾಸನ್ನು ಇಡ್ತೀನಿ. ಈಗ ನಾನು ಸೆಂಟ್ರಲ್ಲಿ ಸ್ಕ್ವೇರ್ ಕುಂದನ್, ಗ್ಲಾಸಿ ಪರ್ಪಲ್ ಸ್ಕ್ವೇರ್ ಕುಂದನನ್ನು ಇಡ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಒಣಗಕ್ಕೆ ಬಿಡ್ತೀನಿ. ಈಗ ಇದು ಒಣಗಾಗಿದೆ. ಇದನ್ನು ನಾನು ರಬ್ಬರ್ ಬ್ಯಾಂಡ್ ಅಟ್ಯಾಚರ್ಗೆ B7000 ಗ್ಲೂಯಿಂದ ಅಂಟಿಸ್ತೀನಿ. ನಮ್ದು ಈ ರಬ್ಬರ್ ಬ್ಯಾಂಡು ರೆಡಿ ಆಯಿತು. ಈಗ ತನಕ ನೀವು ನೋಡಿದ್ದು ಪಾರ್ಟ್ 1. ಸೆಕೆಂಡ್ ಪಾರ್ಟಲ್ಲಿ ಬ್ಯಾಂಗಲ್ಸು, ಫಿಂಗರ್ ರಿಂಗು, ಜೂಡಾ ಪೆನ್ನು, ನೆಕ್ಲೇಸು, ಮಾಂಗ್ಟಿಕಾ ಎಕ್ಸೆಟ್ರಾ ನಾನು ಮಾಡೋದನ್ನು ತೋರಿಸ್ತೀನಿ. ಇದೇನಾದ್ರು ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.